ಫೋಟೋಶಾಪನ್ನು ಹೇಗೆ ಮಾಡಬೇಕಂತ ನಾನು ತೋರಿಸಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಫೋಟೋಶಾಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನ್ಯೂ ಪೇಜನ್ನು ಕಂಟ್ರೋಲ್ ಎನ್ ಹೊಡೆದರೆ ನ್ಯೂ ಪೇಜ್ ಬರುತ್ತೆ. ಈ ಸಿ ಹೊಡೆದರೆ ಕ್ರಾಪ್ ಟೂಲ್ ಬರುತ್ತೆ. ಆ ಸಿ ಹೊಡೆದರೆ ಕ್ರಾಪ್ ಟೂಲ್ ಬಂದ್ಕೊಳ್ಳಿ. ಅಲ್ಲಿ ವಿಡ್ತು ಹೈಟು ಇರುತ್ತೆ. ಅಲ್ಲಿ ನೀವು ವಿಡ್ತ್ ಇದ್ದಲ್ಲಿ 36 ಟೈಪ್ ಮಾಡಿ, ಹೈಟ್ ಇದ್ದಲ್ಲಿ 12 ಟೈಪ್ ಮಾಡಿ. ಅವಾಗ ಇಲ್ಲಿ ಕ್ರಾಪ್ ಮಾಡಿ ಕ್ಲಿಕ್ ಮಾಡಿದರೆ ನಿಮಗೆ 12:36 ಸೈಜಿಂದು ಒಂದು ಸೀಟ್ ರೆಡಿ ಆಗುತ್ತೆ. ಸೀಟ್ ರೆಡಿ ಆದ ತಕ್ಷಣ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ ಅಥವಾ ಕಂಟ್ರೋಲ್ ಓ ಹೊಡೆದರೆ ಫೈಲ್ ಓಪನ್ ಆಗುತ್ತೆ. ನೀವು ಒಂದು 3 ಫೋಟೋಗಳನ್ನು ನಾನು ಆರಿಸ್ತೀನಿ. ಆ 3 ಫೋಟೋ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಯಾವ ಥರ ಇರುತ್ತೆ ಅದ್ರ ಮ್ಯಾಗ ನೀವು ಫೋಟೋಗಳನ್ನು ಹಾಕೋಬೋದು. ಈಗ ನಾನು 3 ಫೋಟೋಗಳನ್ನು ಓಪನ್ ಮಾಡ್ಕೊಂಡಿದ್ದೀನಿ. 3 ಫೋಟೋ ಓಪನ್ ಮಾಡಿಕೊಂಡ ತಕ್ಷಣ ಆ 3 ಫೋಟೋದಲ್ಲಿ ಜೂಮ್ ಟೂಲ್ ಅಂದರೆ ಡಬ್ಲ್ಯೂ ಹೊಡೆದ್ರೆ ಜೂಮ್ ಟೂಲ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಆಗಿದೆ. ಅದನ್ನು ನೀವು ಇಲ್ಲೆಲ್ಲ ಕ್ಲಿಕ್ ಮಾಡ್ಕೋತಾ ಹೋಗಿ. ಅದು ಏನು ಬ್ಯಾಕ್ಗ್ರೌಂಡ್ಸ್ ನೀರಿಗೆ ಟೈಪ್ ಏನು ಬ್ಯಾಕ್ಗ್ರೌಂಡ್ ಈಗ ಕಾಣ್ತಾ ಇದೆಯಲ್ಲ, ಅದನ್ನು ನೀವು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನು ಮಾಡಬೇಕು, ಬಿ ಹೊಡೆದ್ರೆ ಬ್ರಷ್ ಟೂಲ್ ಬರುತ್ತೆ. ಅವಾಗ ನೀವು ಅಲ್ಟ್ ಹಿಡಿದು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಬ್ಯಾಕ್ಗ್ರೌಂಡು ಅದೇ ಕಲರ್ ಸೆಲೆಕ್ಟ್ ಆಗುತ್ತೆ. ಅವಾಗ ನೀವು ಇಲ್ಲಿ ಈ ಥರ ಬ್ರಷ್ ಟೂಲಿಲ್ಲಿ ನೀವು ಈ ಥರ ಸೆಲೆಕ್ಟ್ ಇದೇ ಥರ 3 ಫೋಟೋಗಳನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಬ್ಯಾಕ್ಗ್ರೌಂಡ್ ಇರಬೇಕಾದ ಕಲರ್ಸ್, ಬೇರೆ ಬೇರೆ ಕಲರ್ ಆಗಬಾರ್ದು. ನೀವು ಏನು ಇಮೇಜನ್ನು ಹೊಡೆದಿರ್ತಾರೆ, ನಾನು ನನ್ನ ಚಾನಲ್ದಲ್ಲಿ ನಾನು ಬ್ಯಾಕ್ಗ್ರೌಂಡ್ಸ್ ಫ್ರೀಯಾಗಿ PSD ಬ್ಯಾಕ್ಗ್ರೌಂಡ್ಸ್ಗಳನ್ನು ಕೊಟ್ಟಿದ್ದೀನಿ. ಅವನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಥರ ನೀವು ಇಮೇಜ್ಗಳನ್ನು ನೀವು ಫ್ರೀ ಬ್ಯಾಕ್ಗ್ರೌಂಡ್ಸ್ಗಳನ್ನು ನೀವು ತೊಗೊಂಬಂದು ಇದರಲ್ಲಿ ನೀವು ಆಲ್ಬಮ್ ಡಿಸೈನನ್ನು ಮಾಡಬಹುದು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು 3 ಫೋಟೋಗಳನ್ನು ಈ ಥರ ಮಾಡ್ತೀನಿ. ಆವಾಗ ನೀವು ಏನು ಬ್ಯಾಕ್ಗ್ರೌಂಡು 12:36 ಸೈಜ್ ಹಾಕೊಂಡಿದ್ದೀರಲ್ಲ, ಅದರಲ್ಲಿ ಇವು 3 ಫೋಟೋಗಳನ್ನು ಕಂಟ್ರೋಲ್ ಎ ಅಂದರೆ ಕಾಪಿ ಆಗುತ್ತೆ, ಕಂಟ್ರೋಲ್ ಸಿ ಹೊಡೆದ್ರೆ ಕಟ್ ಆಗುತ್ತೆ. ನೀವು ಯಾವುದರ ಒಂದು ಮಾಡ್ಬೋದು. ಕಂಟ್ರೋಲ್ ಎ ಹೊಡೆದು ಸೆಲೆಕ್ಟ್ ಆಗುತ್ತೆ, ಕಂಟ್ರೋಲ್ ಸಿ ಹೊಡೆದ್ರೆ ಕಾಪಿ ಆಗುತ್ತೆ. ಅದೇ ಏನು ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಅಂದರೆ ಆಲ್ಬಮ್ 12:36 ಸೈಜ್ ಆಲ್ಬಮ್ ಕ್ರಾಪ್ ಮಾಡಿದ್ದೀನಿ. 12:36 ಆಲ್ಬಮ್ ಕ್ರಾಪ್ ಮಾಡಿದ್ದೀನಲ್ಲ, ಅದರಲ್ಲಿ ಈ 3 ಫೋಟೋಗಳನ್ನು ಪೇಸ್ಟ್ ಮಾಡಿ. ಇಲ್ಲಿ ನಾನು ಈಗಾಗಲೇ 3 ಫೋಟೋಗಳನ್ನು ಈಗ ಪೇಸ್ಟ್ ಮಾಡಿದ್ದೀನಿ. ನೀವು ಆ ಇಮೇಜ್ ತಕ್ಕ ನೀವು ಹೇಗೆ ಬೇಕೋ ಆ ಥರ ನೀವು ಅದನ್ನೇ ಮೇಲೆ ಕೆಳಗೆ ಅದನ್ನೆಲ್ಲ ನೀವು ಕರೆಕ್ಟಾಗಿ ಇಟ್ಟುಕೊಳ್ಳಿ. ಆಮೇಲೆ ಈಗ ನಾನು ಏನು ಬ್ಯಾಕ್ಗ್ರೌಂಡ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ, ಅಂದರೆ ನೀವು ಇದರ ಹಿಂದುಗಡೆ ಒಂದು ಬ್ಯಾಕ್ಗ್ರೌಂಡ್ ಹಾಕೋರಿದ್ದೀರಲ್ಲ, ಅದನ್ನು ನೀವು ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಅಂತೇಳಿ ಈ 3 ಫೋಟೋಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ ತಕ್ಷಣ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಲೇಯರಿಗೆ ಹೋಗ್ಬೇಕು. ಲೇಯರಿಗೆ ಹೋಗೋಣ, ಅಲ್ಲಿ ನಿಮಗೆ ಮರ್ಜ್ ವೇಲೇಬಲ್ ಅಂತೇಳಿ ಒಂದು ಆಪ್ಷನ್ ಇದೆ. ಶಿಫ್ಟ್ ಪ್ಲಸ್ ಕಂಟ್ರೋಲ್ ಇ, ನೀವು ಶಾರ್ಟ್ಕಟ್ ಕೀ ಕಂಟ್ರೋಲ್ ಶಿಫ್ಟ್ ಇ ಹೊಡೆದ್ರೂ ಪೂರ್ತಿ ಮರ್ಜ್ ಆಗುತ್ತೆ. ಆವಾಗ ನೀವು ಈ ಜೂಮ್ ಟೂಲಿನ ಮತ್ತೆ ಹೊಳ್ಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದರೆ ಪೂರ್ತಿ ಇಮೇಜ್ ಎಲ್ಲ ಸೆಲೆಕ್ಟ್ ಆಗುತ್ತೆ, ವೈಟ್ ಬ್ಯಾಕ್ಗ್ರೌಂಡ್ಸ್ ಹಿಂದುಗಡೆ ಇದ್ದಿದ್ದು. ಆವಾಗ ನೀವು ಕಂಟ್ರೋಲ್ ಶಿಫ್ಟ್ ಐ ಹೊಡೆದರೆ ಫೋಟೋಗಳು ಅಷ್ಟು ಸೆಲೆಕ್ಟ್ ಆಕಾವು. ಆವಾಗ ನೀವು ಮತ್ತು ಕಂಟ್ರೋಲ್ ಜೆ ಹೊಡೆದ್ರೆ ಒಂದು ಎಕ್ಸ್ಟ್ರಾ ಲೇಯರ್ ಆಗುತ್ತೆ. ನೀವು ಲೇಯರ್ಸ್ ಇಲ್ಲ ಇದೆಯಲ್ಲ, ಅದನ್ನು ನೀವು ಜೂಮ್ ಟೂಲಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೇರ್ಸ್ ಏನಿದೆ ನೋಡು, ಅಲ್ಲೆಲ್ಲ ನೀವು ಜೂಮ್ ಟೂಲಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡ್ರು ನೀವು ಇಲ್ಲೇ ಕಂಟ್ರೋಲ್ ಜೆ ಹೊಡೆದ್ರೆ ಅಥವಾ ಕಂಟ್ರೋಲ್ ಸಿ ಹೊಡೆದು ಪೇಸ್ಟ್ ಮಾಡಿದರೆ ಹೊಳ್ಳಿ ಅದೇ ಲೇಯರ್ ಇನ್ನೊಂದು ಆಗುತ್ತೆ. ಅವಾಗ ನೀವು ಇನ್ನೊಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜೆ ಹೊಡೀರಿ, ಅವಾಗ ಇನ್ನೊಂದು ಲೇಯರ್ ಆಗುತ್ತೆ. ಅವಾಗ ನೀವು ಏನು ಬ್ಯಾಕ್ಗ್ರೌಂಡ್ ಇಲ್ಲಿ ಇಟ್ಕೊಂಡಿರ್ತಿರಲ್ಲ, ಆ ಬ್ಯಾಕ್ಗ್ರೌಂಡನ್ನು ಇಲ್ಲಿ ಡ್ರ್ಯಾಗ್ ಮಾಡಿ ಅಥವಾ ಅದನ್ನು ಕಂಟ್ರೋಲ್ ಎ ಹೊಡೆದು ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡ್ಬೋದು.
ಈಗ ಇದರಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ. ಸೈಜನ್ನು ಕೂಡ ಅದರಲ್ಲಿ ಎಷ್ಟು ಸೈಜ್ ಇದೆ ಅದನ್ನು ನಾನು ಹೇಳಿದ್ದು ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಆವಾಗ ನೀವು ಇಲ್ಲಿ ಏನು ಮಾಡಬೇಕು, ನಾರ್ಮಲ್ ಇದ್ದಲ್ಲಿ ಅಲ್ಲಿ ನಾರ್ಮಲ್ ಕ್ಲಿಕ್ ಮಾಡಿ ಮಲ್ಟಿಪ್ಲೈ ಅಂತೇಳಿ ಕ್ಲಿಕ್ ಮಾಡಬೇಕು. ಆವಾಗ ನೀವು ಏನು ಮಾಡ್ಬೇಕಂದ್ರೆ ಲೇಯರ್ 1 ಅಂತ ಏನಿದೆಯಲ್ಲ, ಫೋಟೋ ಏನು ಸೆಲೆಕ್ಟ್ ಮಾಡಿದ್ದ ಇರ್ತೈತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎರೇಸ್ ಟೂಲಿಂದ ನೀವು ಇದೇನು ಹೇರ್ಸ್ ಇದೆಯಲ್ಲ ಅದೆಲ್ಲ ಅಳಕಿಸ್ಬೇಕು, ಎರೇಸ್ ಮಾಡಬೇಕು. ಅದೇ ನಿಮ್ಗೆ ಮತ್ತು ಕೂದಲು ಯಾವುದು ಎರೇಸ್ ಆಗೋದಿಲ್ಲ. ಸ್ವಲ್ಪ ನೀಟಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಚೇಂಜ್ ಆಗ್ತೈತಿ, ಇಲ್ಲ ಅಂದರೆ ಎಲ್ಲೆಲ್ಲಿ ಉಳಿದಿದೆ ನೋಡಿ ಅದನ್ನೆಲ್ಲ ನೀವು ಮಾಡಬೇಕು. ಈಗ ಇಲ್ಲಿ ಇನ್ನೆರಡು ಫೋಟೋ ನಾನು ಏನು ಬಾಕ್ಸ್ ಕಾಣ್ತೈತಲ್ಲ, ಇನ್ನೆರಡು ಫೋಟೋ ಅದರಲ್ಲಿ ಹಾಕ್ತೀನಿ. ಓಪನ್ ಮಾಡ್ತಾ ಇದ್ದೀನಿ. ಇಲ್ಲೇ ನೀವು ಲ್ಯಾಸೋ ಟೂಲಿಂದ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಬಾಕ್ಸನ್ನು. ಯಾಕಪ್ಪ ಅಂತಂದರೆ ಇದರಲ್ಲಿ ಪ್ಲೇನ್ ಬ್ಯಾಕ್ಗ್ರೌಂಡ್ಸ್ ಇದ್ದರೆ ನೀವು ಜೂಮ್ ಟೂಲಿಂದ ಸೆಲೆಕ್ಟ್ ಮಾಡಿಕೊಂಡು ಬಾಕ್ಸ್ ಸೆಲೆಕ್ಟ್ ಮಾಡ್ಕೋಬೋದಿತ್ತು. ಇಲ್ಲಿ ಲ್ಯಾಸೋ ಟೂಲಿಂದ ನಾನು ಈ ಥರ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ Ctrl+Shift+V ಹೊಡೆದ್ರೆ ಆ ಬಾಕ್ಸಲ್ಲಿನೇ ಆ ಇಮೇಜ್ ಬರುತ್ತೆ. ಇದೇ ಥರ ನೀವು ಇನ್ನೊಂದು ಫೋಟೋ ಕೂಡ ಮಾಡ್ಬೋದು. ಆಲ್ಬಮ್ ಡಿಸೈನ್ ಮಾಡೋದಾಗಲಿ, ಫೋಟೋ ಶಾಪ್ ಬಗ್ಗೆ ಇನ್ನೂ ಅಷ್ಟು ವಿಡಿಯೋಗಳನ್ನು ನಾನು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.